ಹಾಯ್ ಎಲ್ರಿಗೂ ನಮಸ್ಕಾರ. ಈ ಒಂದು ಬ್ಲಾಗ್ ಬಂದು ಥರ್ಸ್ಡೇ ದಿನದ ಬ್ಲಾಗ್ ಆಗಿರುತ್ತೆ. ಮನೆ ಕ್ಲೀನಿಂಗು ಹಾಗೆ ಪೂಜೆನೆಲ್ಲ ಮುಗಿಸಿ ವಾಷಿಂಗ್ ಮಿಷಿನ್ಗೆ ಬೆಡ್ಶೀಟ್ ನ ಹಾಕಿದೆ. ಸೊ ಅದನ್ನ ಒಣಗಾಕ್ತಾ ಇದ್ದೆ. ಅದಾದ್ಮೇಲೆ ವಿಜಯ್ ಹೇಳಿದ್ರು ಬ್ರೆಡ್ ನ ಬಿಸಿಲಲ್ಲಿ ಇಡು ಅಂತ, ಅಂದ್ರೆ ನಗೆಟ್ಸ್ ಏನೋ ಮಾಡ್ಬೇಕಂತ ಅಂತಿದ್ರು, ಚಿಕನ್ ನಗೆಟ್ಸ್ ನ. ಸೊ ಹಾಗಾಗಿ ಬಿಸಿಲಿಗೆ ಇಟ್ಟಿದೆ, ಅದು ಒಣಗಿದ್ಯಾ ಅಂತ ನೋಡ್ತಾ ಇದ್ದೆ. ಹಾಗೆ ನಾನು ಕೂಡ ಸ್ವಲ್ಪ ಹೊತ್ತು ಕುತ್ಕೊಂಡು ಕೂದಲನ್ನ ಒಣಗಿಸ್ಕೊತಿದ್ದೆ. ಆಮೇಲೆ ದುವಿಕ್ ನ ಸ್ಕೂಲಿಂದ ಕರ್ಕೊಂಡ್ಬಂದು ಅವನಿಗೆ ಊಟ ಮಾಡಿಸ್ತಾ ಇದ್ದೆ. ಊಟ ತಿನ್ನೋದಕ್ಕೆ ತುಂಬಾನೇ ಹಠ ಮಾಡ್ತಾನೆ. ಸೊ ಏನೇನಾದ್ರೂ ಮಾಡಿ ನಾನು ಆಟ ಆಡಿಸ್ಕೊಂಡು ಟಿವಿ ನೋಡ್ಸ್ಕೊಂಡು ತಿನ್ನಿಸ್ತಾ ಇರ್ತೀನಿ. ಮತ್ತೆ ಅವನೇ ವಿಡಿಯೋ ಆನ್ ಮಾಡಿ ಅವನೇ ವಿಡಿಯೋ ಕ್ಲೋಸ್ ಮಾಡ್ದ, ನೀವು ಇಲ್ಲಿ ನೋಡಿದ್ರಿ ಅಂತ ಅನ್ಕೊಂಡಿದ್ದೀನಿ. ಮನೆಗೆ ಯಾವುದೇ ರೀತಿ ಫ್ರೂಟ್ಸ್ ತಂದ್ರು ಅಷ್ಟೇನೆ, ಫಸ್ಟ್ ಡೇ ತಿಂತಾರೆ ಫಸ್ಟ್ ಟೈಮ್, ಆಮೇಲೆ ತಿನ್ನೋದಿಲ್ಲ, ಅಲ್ಲಲ್ಲೇ ಇಟ್ಟು ಹಾಳಾಗ್ಬಿಡುತ್ತೆ. ಅದಕ್ಕೇನೆ ನಾನು ಮಧ್ಯಾಹ್ನ ಟೈಮ್ ಊಟ ಆದ್ಮೇಲೆ ಒಂದೊಂದು ಫ್ರೂಟ್ಸ್ ನ ಯಾವ್ಯಾವ ಫ್ರೂಟ್ಸ್ ಇದೆ ನೋಡ್ಬಿಟ್ಟು ಕಟ್ ಮಾಡಿ ಕೊಟ್ಬಿಡ್ತೀನಿ ದುವಿಗೆ. ಹಾಗೆ ನಾನು ಕೂಡ ತಿಂತೀನಿ. ದುವಿಗೆ ವಾಟರ್ ಮೆಲನ್ ಆದ್ರೆ ಬೀಜ ಎಲ್ಲ ನೀಟಾಗಿ ತೆಗೆದು ಕೊಡ್ಬೇಕು, ಇಲ್ಲ ಅಂದ್ರೆ ಬೀಜ ಸಿಕ್ಬಿಟ್ರೆ ಫುಲ್ ಹಣ್ಣೆಲ್ಲ ಉಗ್ದು ಬಿಡ್ತಾನೆ. ಸೊ ಹಾಗಾಗಿ ಬೀಜ ಎಲ್ಲ ನೀಟಾಗಿ ತೆಗೆದು ಕಟ್ ಮಾಡ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಪಿಂಕ್ ಸಾಲ್ಟ್ ನ ಹಾಕಿ ಕೊಡ್ತಾ ಇದ್ದೆ. ಚಾಟ್ ಮಸಾಲ ಬೇಕಾದ್ರೂ ಹಾಕೋಬಹುದು, ತುಂಬಾನೇ ಚೆನ್ನಾಗಿರುತ್ತೆ ಚಾಟ್ ಮಸಾಲ ಹಾಕೊಂಡ್ರು. ದುವಿಗೆ ತಿನ್ನಲ್ಲ ಅನ್ಬಿಟ್ಟು ನಾನು ಓನ್ಲಿ ಸಾಲ್ಟ್ ಮಾತ್ರ ಹಾಕಿ ಕೊಟ್ಟಿದೆ. ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದ, ಮಮ್ಮಿ ಚೆನ್ನಾಗಿದೆ ತಿಂತೀನಿ ನಾನು ಅಂತ. ಸೊ ಅದಾದ್ಮೇಲೆ ಅವನ್ನ ಮಲಗಿಸಾದ್ಮೇಲೆ ಸಂಜೆ ಆಯ್ತು. ಏನಪ್ಪಾ ಡಿನ್ನರ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ವಿ. ವಿಜಯ್ ಹೇಳಿದ್ರು ಮಶ್ರೂಮ್ ಫ್ರೈಡ್ ರೈಸ್ ಮಾಡ್ಕೊಳ್ಳೋಣ ಅಂತ. ಸೊ ಮಶ್ರೂಮ್ ಇರ್ಲಿಲ್ಲ. ಫ್ಲಿಪ್ಕಾರ್ಟ್ ಅಲ್ಲೂ ಕೂಡ ಇವಾಗ ಮಿನಿಟ್ಸ್ ಅಲ್ಲಿ ಡೆಲಿವರಿ ಆಗುತ್ತೆ. ಸೊ ತರಿಸಿದ್ವಿ ಮಶ್ರೂಮ್ ಮತ್ತೆ ಒಂದಷ್ಟು ವೆಜಿಟೇಬಲ್ಸ್ ಅದೆಲ್ಲ ತರಿಸಿದ್ವಿ. ಮಶ್ರೂಮ್ ಫ್ರೈಡ್ ರೈಸ್ ನ ಮಾಡ್ಕೊಂಡು ತಿನ್ಕೊಂಡು ಈ ಒಂದು ದಿನನ ಕಳೆದ್ವಿ. ಈ ಒಂದು ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ.